ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗರೇ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ 60 ವರ್ಷ ದಾಟಿದ್ರೂ ಸದಾ ಯೌವನವಾಗಿರೋಕ್ಕೆ ಏನಪ್ಪ ಮಾಡಬೇಕು ಅಂತ ಅದೊಂದಷ್ಟು ಟಿಪ್ಸ್ಗಳು. ಇದು ನನ್ನ ರಿಲೇಟಿವ್ ಆದಂತೆ ನಮ್ಮ ಚಿಕ್ಕಮ್ಮ, ಅವ್ರಿಗೆ 55 ವರ್ಷ. ಅವ್ರನ್ನ ಇವಾಗ ನೋಡಿದ್ರೆ 25 ವರ್ಷ 20 ವರ್ಷದ ಹುಡುಗಿ ಥರ ಕಾಣಿಸ್ತಾರೆ. ಎಷ್ಟು ಸ್ಮಾರ್ಟಾಗಿ ಹೇಗಿದ್ದಾರೆ ಗೊತ್ತಾ ಫ್ರೆಂಡ್ಸ್. ನಿಜವಾಗ್ಲೂ ಅವ್ರ ಆರೋಗ್ಯದ ಗುಟ್ಟೇನು ಅಂತ ಕೇಳಿದೆ. ಅವಾಗ ನನಗೊಂದಷ್ಟು ಟಿಪ್ಸ್ಗಳನ್ನ ಕೊಟ್ಟರು. ನಾನೇ ಸುಸ್ತಾಗ್ಬಿಟ್ಟೆ. ಅವ್ರ ಟಿಪ್ಸ್ ಕೇಳೇ ನಾನು ಸುಸ್ತಾಗ್ಬಿಟ್ಟೆ. ನಿಜವಾಗ್ಲೂ ನೀವು ಇದನ್ನೆಲ್ಲ ದಿನ ಮಾಡ್ತೀರಾ ಅಂತ ಕೇಳಿದೆ. ನಾನು ದಿನ ಮಾಡ್ತೀನಿ ಅಂತ ನನ್ನ ಸ್ವಂತ ಚಿಕ್ಕಮ್ಮ ಎಷ್ಟು ಹೆಂಗಾಗಿದ್ದಾರೆ ಅಂದರೆ ಅಷ್ಟು ಅವ್ರ ಗಂಡ ಎಷ್ಟು ಅವ್ರನ್ನ ಪ್ರೀತಿ ಮಾಡ್ತಾರೆ ಗೊತ್ತಾ. 55 ವರ್ಷ ಆದ್ರೂ ಅವರು ಅಷ್ಟು ಚೆನ್ನಾಗಿದ್ದಾರೆ. ಇನ್ನು 5 ವರ್ಷ 6 ವರ್ಷ ನಿಮ್ಗೆ 55 ವರ್ಷ, ಇನ್ನು 5 ವರ್ಷ ಬಂದರೆ 60 ವರ್ಷ. ಈಗಿದ್ರು ನೀವು ಇನ್ನು 25 ವರ್ಷದ ಹುಡುಗಿ ಥರ ಕಾಣ್ತಿರಲ್ಲ ಅಂತಂತೀನಿ. ಅವಾಗ ಅವರು ನಾನು ಹೇಳ್ತೇನೆ, ನಾನು ಒಂದಷ್ಟು ಟಿಪ್ಸ್ಗಳನ್ನ ಫಾಲೋ ಮಾಡ್ತೀನಿ ಅಂತಂದರು. ಆಮೇಲೆ ಅವ್ರು ನನಗೆ ವೀಡಿಯೋ ಮಾಡಿಕೊಡಿ ನಾನಂದೆ. ನೀವು ವೀಡಿಯೋ ಮಾಡ್ತೀನಿ, ನೀವು ಹೇಳಿ ನಿಮ್ಮ ಟಿಪ್ಸ್ಗಳನ್ನ ಅಂದಾಗ ಅವರು ಸ್ವಲ್ಪ ಮುಜುಗರ ಪಟ್ಟರು. ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ಹೇಳ್ತೀನಿ ಅಂದ್ಬಿಟ್ಟು. ಅವ್ರ ಸೀಕ್ರೆಟ್ ಏನಿಲ್ಲ ಅಂತ ಕೇಳ್ಕೊಂಡು ಬಂದೆ ಫ್ರೆಂಡ್ಸ್. ನಿಜವಾಗ್ಲೂ ಅವ್ರು ಹೇಳಿದ ತಕ್ಷಣ ನನಗೆ ಒಂಥರ ಆಶ್ಚರ್ಯ ಆಯಿತು. ಏನಪ್ಪ ಅಂದರೆ ಅವರು ಪ್ರತಿದಿನ ಬೆಳಗ್ಗೆ ಎದ್ದು ಹೊಲಕ್ಕೆ ಹೋಗ್ತಾರಂತೆ. ದಿನ 2-3 ಕಿಲೋಮೀಟ್ರು ಬೆಳಗ್ಗೆ ಸಂಜೆ 2 ಟೈಮು ಹೊಲದ ಹತ್ರ. ಒಂದು ಸಂಜೆ ಮನೆ ಹತ್ರನೇ ವಾಕ್ ಮಾಡ್ತಾರೆ. ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಚಿಕ್ಕಪ್ಪ ಹೊಲಕ್ಕೆ ಹೋಗ್ತಾರೆ. ಅವ್ರಿಗೆ ಕಾಫಿ ತಿಂಡಿ ತೊಗೊಂಡು ಹೋಗ್ತಾರಲ್ಲ, ಅದೇ ಅವ್ರ ವಾಕು. ಬೆಳಿಗ್ಗೆ ಸಂಜೆ ಹಾಲು ಕರಿಯೋದು, ಡೈರಿ ತೊಗೊಂಡೋಗಿ ಕೊಡೋದು, ಇದೇ ಅವ್ರ ವಾಕ್ ಆಯಿತಾ. ಅವ್ರು ನಮ್ಮಂಗೇನು ಸುತ್ತಾಡಬೇಕು ಅಂತಿಲ್ಲ. ಅವ್ರ ವಾಕ್ ಏನಂದರೆ ಇದೆ, ಎನಿ ಟೈಮ್ ಸುತ್ತಾಡ್ತಾನೆ ಇರೋದು. ಅಂದರೆ ಮನೇಲಿ ಎಲ್ಲ ಕೆಲಸಗಳನ್ನು ಬಿಡ್ದಂಗೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಒಂದು ನಿಮಿಷ ಕಾಲು ಚಾಚಿ ಇದು ಮಾಡಲ್ಲ ಆಯಿತಾ. ವಾಕ್ ಮಾಡಿದಷ್ಟು ಕಲರ್ ಅಂದರೆ ಮೈಲಿರೋಷ್ಟು ಬೆವರು, ಎಷ್ಟು ಬೆವರ್ತೀವೋ ಅಷ್ಟು ನಾವು ಕಲರ್ ಬರ್ತೀವಿ. ವೈಟಾಗಿ ಹೋಗ್ತೀವಿ. ಮತ್ತು ಹಾಗೆ ಅವರು ಬೆಳಿಗ್ಗೆ ಹೊತ್ತು ಟೀ ಕಾಫಿ ಕುಡಿತೀಯ ಚಿಕ್ಕಮ್ಮ ಅಂತ ಕೇಳಿದೆ. ಅವ್ರು ಏನು ಹೇಳಿದ್ರು ಗೊತ್ತಾ, ನಾನು ಟೀ ಕಾಫಿ ಅನ್ನೋದೇ ಮುಟ್ಟಲ್ಲ. ಮತ್ತು ಬೆಳಿಗ್ಗೆ ಹೊತ್ತು ಏನು ಕುಡಿತೀರಾ ಅಂದೆ. ರಾಗಿ ಅಂಬಲಿ ಅಂದರೆ ಪ್ರತಿನಿತ್ಯ ಅವರು ಬೆಳಿಗ್ಗೆ ಎದ್ದ ತಕ್ಷಣ ಮಳೆಗಾಲ ಆಗಲಿ ಚಳಿಗಾಲ ಆಗಲಿ ರಾಗಿ ಅಂಬಲಿ ಪ್ರತಿನಿತ್ಯ ಕುಡಿತಾರಂತೆ ಅವರು. ನಾವು ಹೋದಾಗಲೂ ಕೇಳ್ತಿದ್ವಿ, ಏನಕ್ಕೆ ರಾಗಿ ಅಂಬಲಿ ಕುಡಿತೀರಾ ಅಂತ. ದೇಹಕ್ಕೆ ಶಕ್ತಿ ಅದು ಅಂತ ಹೇಳೋರು. ರಾಗಿ ಕುಡಿದವನಿಗೆ ಯಾವತ್ತೂ ರೋಗ ಇಲ್ಲ, ರಾಗಿ ತಿಂದವನಿಗೆ. ಹಾಗಾಗಿ ಅವರು ಬೆಳಿಗ್ಗೆ ಹೊತ್ತು ರಾಗಿ ಅಂಬಲಿ ಕುಡಿತಾರೆ ಮಜ್ಜಿಗೆ ಜೊತೆ. ಮಧ್ಯಾಹ್ನ ಅನ್ನ ಸಾಂಬಾರು ಊಟ ಮಾಡ್ತಾರೆ. ರೊಟ್ಟಿನೋ ಚಪಾತಿನೋ ಏನಾಗುತ್ತೋ ತಿಂತಾರೆ. ಆಲ್ಮೋಸ್ಟ್ ಹಳ್ಳಿ ಕಡೆ ನಿಮಗೆ ಗೊತ್ತಲ್ಲ, ಆಲ್ಮೋಸ್ಟ್ ಯಾರೂ ಚಪಾತಿ ಅಷ್ಟು ಇಷ್ಟಪಡಲ್ಲ, ರೊಟ್ಟಿಗಳು. ರಾತ್ರಿ ಅಂತೂ ಇಷ್ಟು ದಪ್ಪ ಮುದ್ದೆ ರೈಸ್ ಅಷ್ಟೇ ಅವ್ರ ಊಟ ಕೇಳಿದ್ರೆ ನಮಗೆ ಆಶ್ಚರ್ಯ ಆಗುತ್ತೆ. ರಾತ್ರಿ ಮುದ್ದೆ, ಮಧ್ಯಾಹ್ನ ಅನ್ನ ಸಾಂಬಾರು, ಬೆಳಿಗ್ಗೆ ಅಂಬಲಿ. ಆಮೇಲೆ ಪ್ರತಿನಿತ್ಯ ಊಟಕ್ಕೆ ಸೌತೆಕಾಯಿ ತಿನ್ನಂತೆ ಇರಲ್ಲ. ಸೌತೆಕಾಯಿ ಏನು ಫ್ರೂಟ್ಸ್ ಇರುತ್ತೋ ಮನೆಯಲ್ಲಿ ಎಲ್ಲನೂ ದಿನಕ್ಕೊಂದೊಂದು ಫ್ರೂಟ್ಸ್ ತಿಂತಾರೆ. ಟೀ ಕಾಫಿ ಕುಡಿಯಲ್ಲ, ಮಜ್ಜಿಗೆ ಮೊಸರು ಇಂಥದನ್ನ ತಿಂತಾರೆ. ಆಮೇಲೆ ಆರೋಗ್ಯಕರವಾಗಿದ್ದು ಬಿಸಿ ಅಡುಗೆನ ಅಲ್ಲೇ ಮಾಡಿ ಅಲ್ಲೇ ಊಟ ಮಾಡ್ತಾರೆ. ಅವರು ಎಲ್ಲ ಊಟ ಮಾಡಲ್ಲ. ಈಗ ಬೆಳಿಗ್ಗೆ ಮಾಡಿದ್ದು ಮಧ್ಯಾಹ್ನ ಮಾಡ್ಕೊಳ್ಳೋದು ಅಂತೆಲ್ಲ ಎಷ್ಟಾಗುತ್ತೋ ಅಷ್ಟು ಶಕ್ತಿಲಿ ಅಂದರೆ ನಾವು ಅಡುಗೆ ಮಾಡಿ ಊಟ ಮಾಡಬೇಕು. ಬಿಸಿಯಾಗಿ ಮೈಗೆ ಎಷ್ಟು ಬಿಸಿ ಸಾಗಿಸಿ ನಾವು ಊಟ ಮಾಡಿ ನಮ್ಮ ಮೈಯಿಂದ ಬೆವರು ನೀರು ಹರಿಯುತ್ತದೋ ನಾವು ಅಷ್ಟು ಆರೋಗ್ಯವಾಗಿರ್ತೀವಿ. ಎಲ್ಲ ತಿಂದರೆ ಬಾಡಿ ಊದ್ಕೊಳ್ಳುತ್ತೆ. ಈಗ ರಾತ್ರಿ ಅದನ್ನ ಇರುತ್ತೆ, ಅಯ್ಯೋ ಬಿಸಾಡಬೇಕಲ್ಲ ಅಂದ್ಬಿಟ್ಟು ನಾವು ಹೆಣ್ಮಕ್ಳು ಏನು ಮಾಡ್ತೀವಿ ಅಂತಂದರೆ ಅದನ್ನು ಒಂಚೂರು ಸಾಂಬಾರಿದ್ರೆ ಊಟ ಮಾಡ್ಕೋತೀವಿ. ನಾವು ಹೆಣ್ಮಕ್ಳು ಆ ಥರ ಅಂದರೆ ನಾವು ಅದನ್ನೆಲ್ಲ ಮಾಡಿಕೊಂಡು ನಮ್ಮ ಹೆಲ್ತನ್ನ ನಾವು ಹಾಳು ಮಾಡ್ಕೋತೀವಿ. ಮಿತಿಲಿ ಅಡುಗೆ ಮಾಡಬೇಕು. ಈಗ 3 ಜನಕ್ಕೆ ಮುದ್ದೆ ಮಾಡಬೇಕು. ಎಷ್ಟು ಲೋಟ ಅಕ್ಕಿ ಹಾಕಿದ್ರೆ ಇಷ್ಟು ಮಿಕ್ಕುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಆಮೇಲೆ ಅವರು ಯಾವಾಗಲೂ ಅಷ್ಟೇ ಏನಾದರೂ ಒಂದು ಕೆಲಸಗಳನ್ನ ಮಾಡ್ತಾನೆ ಇರ್ತಾರೆ. ಸೋಂಬೇರಿಯಾಗಿ ಕೂರೋದಿಲ್ಲ ಅವರು. ಸೋಂಬೇರಿಯಾಗಿ ಕುತ್ಕೊಳ್ಳೋದೇ ಇಲ್ಲ ಫ್ರೆಂಡ್ಸ್ ಅವ್ರು ಹೇಳಬೇಕು ಅಂದರೆ. ಆಮೇಲೆ ದಿನನಿತ್ಯ ಅವರು ಮಧ್ಯಾಹ್ನ ಟೈಮು ಅಂದರೆ ಊಟಕ್ಕಿಂತ ಒಂದು 11 ಗಂಟೆ ಟೈಮಲ್ಲಿ ಡೈಲಿ ಒಂದೊಂದು ಎಳ್ನೀರು ಕುಡಿತಾರೆ. ಅಂದರೆ ಎಲ್ಲರಿಗೂ ಕುಡಿಯೋಕ್ಕಾಗಲ್ಲ. ಅವ್ರು ಹೇಳೋ ಲೆಕ್ಕಾಚಾರ ಹೋಯಿತು ಅಂತಂದರೆ ತುಂಬಾ ಕಷ್ಟ ಐತೆ. ಆಮೇಲೆ ಜಾಸ್ತಿ ಕ್ಯಾರೆಟು ಬೀಟ್ರೋಟು ಇಂಥ ಪಲ್ಯಗಳೇ, ಸೊಪ್ಪು ಕ್ಯಾರೆಟು ಬೀಟ್ರೋಟು ಆಮೇಲೆ ಕಾಳುಗಳು ಇದನ್ನು ಎಷ್ಟು ಹೆಚ್ಚೆಚ್ಚುವಾಗಿ ನಾವು ತಿನ್ಕೊತಾ ಹೋಗ್ತೀವೋ ಅಷ್ಟು ನಮಗೆ ಆರೋಗ್ಯಕ್ಕೆ ಒಳ್ಳೆಯದು. ನಾವು ಗಟ್ಟಿಮುಟ್ಟಾಗಿರ್ತೀವಿ. ನಿಶಕ್ತಿ ಅನ್ನೋದು ನಮ್ಮ ಕೈಲಿರಲ್ಲ. ಹಾಸ್ಪಿಟ್ಲಿಗೆ ಹೋಗೋವಂಥ ಅವಶ್ಯಕತೆ ಇಲ್ಲ. ನಾವು ಬಿಸಿ ಊಟ ಅಂದರೆ ಎಷ್ಟು ನಾವು ಆರೋಗ್ಯಕರವಾದಂಥ ತರಕಾರಿ ಸೊಪ್ಪು ಇಂಥದನ್ನ ತಿಂತೀವೋ ಅಷ್ಟು ಚೆನ್ನಾಗಿರ್ತೀವಿ. ಮತ್ತು ಇನ್ನೊಂದು ಮೇನ್ ಬೇಕಾಗಿರೋದು
ಮನೆಯಲ್ಲಿ ನೆಮ್ಮದಿ. ಈ ಮನೆಯಲ್ಲಿ ಒಂದು ಗಂಡ ಅಂತ ಒಂದು ಪ್ರಾಣಿ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಬಿಟ್ರೆ, ಅತ್ತೆ ಮಾವ ನೋಡಿಕೊಂಡು ಮಕ್ಕಳು ನೆಮ್ಮದಿ ಕೊಟ್ಬಿಟ್ರೆ ಯೌವನ ತನ್ನಕ್ಕೆ ತಾನಾಗೆ ಬರುತ್ತೆ ಅಲ್ವಾ. ಮೇಯ್ನಾಗಿ ನಾನು ಹೇಳೋದು, ಎಲ್ಲ ತಿಂತೀವಿ, ನೆಮ್ಮದಿನೇ ಇಲ್ಲ ಅಂತ ಅಂದಮೇಲೆ ಅದಷ್ಟೆಲ್ಲ ತಿಂದು ಏನು ಪ್ರಯೋಜನ ಆಗುತ್ತೆ. ಅವ್ರ ಗಂಡ ಅಷ್ಟು ಚೆನ್ನಾಗಿ ಅವ್ರು ನೋಡ್ಕೊಂಡಿದ್ದಾರೆ ಬಿಡಿ, ಎಲ್ಲಿ ನನ್ನ ಹೆಂಡತಿ ಕಾಲು ಸೌದೋಗುತ್ತೋ ಅನ್ನೋ ಮಟ್ಟಿಗೆ ನೋಡ್ಕೊಂಡಿದ್ದಾರೆ. ಮೇಯ್ನಾಗಿರೋದು ಮನಃಶಾಂತಿ, ನೆಮ್ಮದಿ ಒಂದಿತ್ತು ಅಂದರೆ 60 ವರ್ಷದ ಹುಡುಗಿನೂ 12 ವರ್ಷದ ಹುಡುಗಿ ಥರನೂ ಕಾಣಿಸ್ತದೆ. ಯಾಕಂದರೆ ಮನೇಲಿ ನೆಮ್ಮದಿ ಇರುತ್ತೆ, ಏನು ತಿಂದ್ರೂ ಮೈ ಹತ್ತುತ್ತೆ, ಕಲರು ಬಂದುಬಿಡ್ತೀವಿ ನಾವು. ನೋಡಿ, ಏನಾರು ಟೆನ್ಷನ್ ಇಲ್ಲದಂತೆ ಬರೀ 1 ತಿಂಗಳು ಇದ್ಬಿಡಿ, ಆಟೋಮೆಟಿಕ್ಕು ನಮ್ಮ ಮುಖದಲ್ಲಿ ನಮಗೆ ಗ್ಲೋಯಿಂಗ್, ನಮ್ಮ ಮುಖದ ನಮಗೆ ಕನ್ನಡಿ ನೋಡೋಕ್ಕಾಗಲ್ಲ, ಇಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀವಿ. ಒಂದೊಂದ್ಸಲಿ ಯಾವುದಾದ್ರು ಸ್ಯಾರಿ ವೇರ್ ಮಾಡಿದಾಗ, ಒಂದು ಡ್ರೆಸ್ ವೇರ್ ಮಾಡಿದಾಗ ನಮ್ಮ ಮುಖದಲ್ಲಿ ಇದ್ದಕ್ಕಿದ್ದಂಗೆ ಲಕ್ಷಣ ಅಂದರೆ ಮನೆಯೊಳಗೆ ಒಂಥರ ನೆಮ್ಮದಿ ಇದ್ದಾಗ ಎಷ್ಟು ಕಲರ್ ಬರ್ತೀವಲ್ವ. ಮೇಯ್ನಾಗಿರೋದು ನೆಮ್ಮದಿ. ಆ ನೆಮ್ಮದಿ ನಾವೇನೇ ಪಡ್ಕೋಬೇಕು, ಯಾರು ಕೊಡ್ತಾರೆ ಅನ್ನೋದು ಸಾಧ್ಯ. ಬಟ್ ಅದು ಏನೇ ಆದರೆ ನಮ್ಮ ಮನಸ್ಸನ್ನು ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಂಡು, ಯೋಚನೆನ ಸ್ವಲ್ಪ ಸೈಡಲ್ಲಿ ಬಿಟ್ಟು, ಏನು ಬೇಕೋ ಅದನ್ನು ಫುಡ್ಗಳನ್ನ ನಮ್ಮ ದೇಹಕ್ಕೆ ಕೊಟ್ಕೊಂಡು, ನಾವು ಎಷ್ಟು ಸಾಧ್ಯನೋ ಅಷ್ಟು ಸಾಧ್ಯ ಆದಷ್ಟು ಪುಸ್ತಕಗಳನ್ನ ಓದ್ಕೊಂಡು, ಜನದ ಜೊತೆ ಬೆರ್ಕೊಂಡು, ಜಾಸ್ತಿ ನಾವು ಜನಗಳ ಜೊತೆ ಬೆರಿಬೇಕು. ಬೆರೆದು ಅವ್ರ ಜೊತೆಲೆಲ್ಲ ನಾವು, ಯಾಕಂದರೆ ಕಷ್ಟ ಒಳಗೆ ಕೊರಗ್ತಾ ಇದ್ದಷ್ಟು ನಾವು ಇನ್ನೂ ಕುಗ್ತೀವಿ, ನಮ್ಮ ಮುಖನೂ ಸುಕ್ಕಟ್ಟುತ್ತೆ, ಕಣ್ಣು ಸುತ್ತ ಕಪ್ಪು ಸುತ್ಕೊಳ್ಳುತ್ತೆ. ಆಮೇಲೆ ನಮ್ಮ ಆರೋಗ್ಯದಲ್ಲೂ ಏರುಪೇರು ಆಗ್ತಾ ಇರುತ್ತೆ. ಯಾಕಂದರೆ ಈ ಮನುಷ್ಯನ ಜೊತೆ ಮಾತಾಡಲಿಲ್ಲ ಅಂದರೆ ಮನುಷ್ಯ ಒಂದು ಸ್ವಲ್ಪ ಕುಗ್ಗೋಗ್ಬಿಡ್ತೀವಿ. ಹಾಗಾಗಿ ಮನುಷ್ಯನ ಜೊತೆ ಬೆರೀತಾ ನೆಮ್ಮದಿನ ನಾವೇ ಕಂಡುಕೊಂಡು ನಾವೇ ಚೆನ್ನಾಗಿರಬೇಕು. ಇರುತ್ತೆ ಟೆನ್ಷನ್ ಇರುತ್ತೆ ಅಂದ್ಬಿಟ್ಟು ಟೆನ್ಷನ್ನೇ ತಲೆ ಒಳಗೆ ತಗೊಂಡು ಕೊರ್ಕೊಂಡು ಆರೋಗ್ಯ ಹಾಳು ಮಾಡಿಕೊಂಡು 20 ವರ್ಷ 23 ವರ್ಷಕ್ಕೇ 60 ವರ್ಷದ ಮುದುಕಿ ಥರ ಆಡೋಕ್ಕೆ ಹೋಗ್ಬಿಟ್ರೆ ನಾವು ಇನ್ನೂ ಬಾಳು ಬದುಕೋದು ಬೇಕಾದಷ್ಟಾಗಿರುತ್ತೆ. ಹಾಗಾಗಿ ನಾವು ಏನು ತಿಂತೀವೋ ಅದ್ರ ಜೊತೆಗೆ ನಮಗೆ ಮನಃಶಾಂತಿ ಅನ್ನೋದಿರಬೇಕು. ಮೈಂಡ್ ಸೆಟ್ನ ಕ್ಲಿಯರಾಗಿ ಇಟ್ಕೊಳ್ಳಿ ಯಾವಾಗಲೂ. ಆ ಕ್ಲಿಯರಾಗಿದ್ದರೆ ನೀವೆಲ್ಲದರಲ್ಲೂ ರಿಲೀಫ್ ಆಗಿರ್ತೀರ. ನೀವು ತಲೆ ತುಂಬ ಟೆನ್ಷನ್ ಇದ್ದರೆ ನೀವು ಏನು ತಿಂದರೂ ನಿಮ್ಮ ಮೈ ಎತ್ತಲ್ಲ, ಕೈಕಾಲು ಸುಸ್ತು, ಆರೋಗ್ಯ ಸರಿ ಇಲ್ಲ, ಹಾಸ್ಪಿಟ್ಲು, ಡಾಕ್ಟ್ರು, ಟ್ರೀಟ್ಮೆಂಟು, ಈ ಮೆಡಿಷನಿಂದನೇ ಅರ್ಧ ನಮ್ಮ ಯೌವನ ಹೊಂಟೋಗ್ಬಿಡುತ್ತೆ. ಎಷ್ಟು ಸಾಧ್ಯನೋ ಮನೇಲಿ ಬಿಸಿ ಅಡುಗೆ ಮಾಡಿ ಊಟ ಮಾಡಿ, ಹೋಟ್ಲೂಟ ಸೈಡಲ್ಲಿ ಇಡಿ, ಆರೋಗ್ಯವಾಗಿರಿ, ಹೆಲ್ತ್ ಕಡೆ ತುಂಬ ಕೇರ್ ತೊಗೊಳ್ಳಿ. ಮೇಯ್ನಾಗಿ ನೀವು ಆರೋಗ್ಯವಾಗಿದ್ದರೆ ನಿಮ್ಮ ಸುತ್ತಮುತ್ತ ಜನವಾಗಿ ಆರೋಗ್ಯವಾಗಿರ್ತಾರೆ. ನೀವೇ ಆರೋಗ್ಯ ಕೆಟ್ಟರೆ ನಿಮ್ಮನ್ನ ಯಾರು ಬಂದು ನಿಮ್ಮನ್ನು ನೋಡೋರಿಲ್ಲ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕು, ಕಮೆಂಟು, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬಾಯ್ ಫ್ರೆಂಡ್ಸ್.